ಇವತ್ತಿನ ಕ್ಲಾಸಲ್ಲಿ ಇಸ್ರೇಲ್ ಪ್ಯಾಲೆಸ್ಟೈನ್ ಸಮಸ್ಯೆ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಹಿಂದಿನ ಕ್ಲಾಸಲ್ಲಿ ಇಸ್ರೇಲ್ ಮತ್ತು ಅರಬ್ ದೇಶಗಳ ನಡುವಿನ ಯುದ್ಧಗಳ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಯಾರು ನೋಡಿಲ್ವೋ ಆ ವಿಡಿಯೋನ ಒಂದ್ಸಲ ನೋಡಿ. ಯಾವಾಗ ಇಸ್ರೇಲ್ ಈ ಅರಬ್ ದೇಶಗಳ ನಡುವಿನ ಯುದ್ಧದಲ್ಲಿ ಗೆಲ್ತೈತೋ, ಜಯವನ್ನು ಸಾಧಿಸ್ತಿತ್ತು, ಅರಬ್ ದೇಶಗಳು ಇಸ್ರೇಲ್ನೊಂದಿಗೆ ಸೋಲನ್ನು ಅನುಭವಿಸ್ತಾವೋ, ಆಗ ಅದರ ಜೊತೆಗೆ 1979ರಲ್ಲಿ ಈಜಿಪ್ಟ್ ಇಸ್ರೇಲ್ ದೇಶವನ್ನ ಒಪ್ಪಿಕೊಳ್ತೈತಿ. ಇಸ್ರೇಲ್ ಒಂದು ದೇಶ ಇದೆ ಅನ್ನೋದನ್ನ ಮಾನ್ಯ ಮಾಡ್ತೈತಿ ಮತ್ತು ಈಜಿಪ್ಟ್ ಇಸ್ರೇಲ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋದನ್ನ ಒಪ್ಪಿಕೊಳ್ತೈತಿ. ಈ ಘಟನೆಗಳನ್ನ ನೋಡಿದಂತಹ ಈ ಪ್ಯಾಲೆಸ್ಟೈನ್ ಜನರು ಇನ್ಮೇಲೆ ಈ ಅರಬ್ ದೇಶಗಳ ಸಮಸ್ಯೆ ಅಲ್ಲ, ಈ ಸಮಸ್ಯೆ ನಮ್ಮದು, ಈ ಸಮಸ್ಯೆ ಈಗ ಇಸ್ರೇಲ್ ಅರಬ್ ಸಮಸ್ಯೆ ಅಲ್ಲ, ಈಗ ಇಸ್ರೇಲ್ ಪ್ಯಾಲೆಸ್ಟೈನ್ ಸಮಸ್ಯೆಯಾಗಿ ಮಾರ್ಪಡ್ತೈತಿ. ಇಲ್ಲಿರುವಂತಹ ಪ್ಯಾಲೆಸ್ಟೈನ್ ಜನರು ತಾವು ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿತಾರೆ. ಆ ನಂತರ ಏನಾಗುತ್ತೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ನೋಡಿ, 1979ರಲ್ಲಿ ಈಜಿಪ್ಟ್ ಇಸ್ರೇಲನ್ನ ಒಪ್ಪಿಕೊಳ್ತೈತಿ, ಜೊತೆಗೆ ಈಜಿಪ್ಟ್ ಇಸ್ರೇಲ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋದನ್ನ ಒಪ್ಪಿಕೊಳ್ತೈತಿ. ಆಗ ಇಸ್ರೇಲ್ನಲ್ಲಿ ಒಬ್ಬ ಪ್ರಧಾನಿ ಬರ್ತಾರೆ 1980ರಲ್ಲಿ, ಮೆನೆಕೆಮ್ ಬೇಗಿನ್ ಅಂತೇಳಿ. ಈ ಬೇಗಿನ್ ಏನ್ ಮಾಡ್ತಾನೆ, ಒಂದು ಜೆರೂಸಲೇಮ್ ಲಾ ಅನ್ನ ತರ್ತಾನೆ. ಜೆರೂಸಲೇಮ್ ಲಾ ಏನಿದು? ಜೆರೂಸಲೇಮ್ ಲಾ ಅಂದ್ರೆ ಈ ಜೆರೂಸಲೇಮ್ ಇದೆಯಲ್ಲ, ಈ ಸಂಪೂರ್ಣ ಜೆರೂಸಲೇಮ್ ಏನಂದ್ರೆ ಸಂಪೂರ್ಣ ಜೆರೂಸಲೇಮ್ ನಮ್ಮ ರಾಜಧಾನಿ ಅಂತೇಳಿ ಘೋಷಣೆ ಮಾಡ್ತಾರೆ 1980ರಲ್ಲಿ. ಯಾರು? ಬೆಗಿನ್. ಸಂಪೂರ್ಣ ಜೆರೂಸಲೇಮ್ ನಮ್ಮ ರಾಜಧಾನಿ. ಆದ್ರೆ ಇದನ್ನ ವಿಶ್ವಸಂಸ್ಥೆ ಒಪ್ಪಲ್ಲ. ಯಾಕಂದ್ರೆ ವಿಶ್ವಸಂಸ್ಥೆಯ ಪ್ಲಾನ್ ನಲ್ಲಿ ಇದು ಇರೋಲ್ಲ. ಇಲ್ಲಿ ಜೆರೂಸಲೇಮ್ನಲ್ಲಿ ಎರಡು ಭಾಗ ಇರ್ತೈತಿ, ಒಂದು ಪೂರ್ವ, ಇನ್ನೊಂದು ಪಶ್ಚಿಮ. ಪೂರ್ವ ಭಾಗದಲ್ಲಿ, ಜೆರೂಸಲೇಮ್ನ ಪೂರ್ವದಲ್ಲಿ ಮುಸ್ಲಿಮ್ರು ಇರ್ತಾರೆ, ಪ್ಯಾಲೆಸ್ಟೈನ್ ಮುಸ್ಲಿಮ್ರು ಇರ್ತಾರೆ, ಮತ್ತು ಅಲ್ಲಿ ಟೆಂಪಲ್ ಮೌಂಟ್ ಒಂದು ಮಸೀದಿ ಇದೆ. ಜೊತೆಗೆ ಅಲ್ಲಿ ಪಶ್ಚಿಮ ಭಾಗದಲ್ಲಿ ನೋಡಿ, ಪೂರ್ವದ ಮುಸ್ಲಿಮ್ರು, ಪಶ್ಚಿಮದಲ್ಲಿ ಯಹೂದಿಗಳು ಜಾಸ್ತಿ ಇರ್ತಾರೆ. ಈ ರೀತಿ ಇರುವಂತಹ ಪ್ರದೇಶವನ್ನ ಇವರು ಸಂಪೂರ್ಣವಾಗಿ ನಮ್ಮ ರಾಜಧಾನಿನೇ ಜೆರೂಸಲೇಮ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಇದನ್ನ ಈ ಅರಬ್ ದೇಶಗಳು ಯಾವ ಸಹಿಸೋದಿಲ್ಲ, ಕೋಲಾಹಲ ಉಂಟಾಗುತ್ತೆ ಈ ಪ್ಯಾಲೆಸ್ಟೈನ್ರಲ್ಲಿ ಮತ್ತು ಈ ಅರಬ್ ದೇಶಗಳಲ್ಲಿ. ಆ ನಂತರ ಏನಾಗುತ್ತೆ ಅನ್ನೋದನ್ನ ನೋಡಿ. ಇಲ್ಲಿ ಹಮಾಸ್ ಅನ್ನೋ ಒಂದು ಸಂಘಟನೆ ಉದ್ಭವ ಆಗುತ್ತೆ. ನೋಡಿ, ಈ ಹಮಾಸ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಏನಿದು ಹಮಾಸ್? ಹಮಾಸ್ ಅಂದ್ರೆ ಹರ್ಕತ್ ಅಲ್ ಮುಖ್ವಾನ ಅಲ್ ಇಸ್ಲಾಮಿಯಾ. ಹರ್ಕತ್ ಅಲ್ ಮುಖ್ವಾನ ಅಲ್ ಇಸ್ಲಾಮಿಯಾ, ಇಸ್ಲಾಮಿಕ್ ರೆಸಿಸ್ಟೆಂಟ್ ಮೂವ್ಮೆಂಟ್ ಅಂತ. ಈ ಹಮಾಸ್ ಏನೈತಲ್ಲ, ಇದನ್ನ 1987ರಲ್ಲಿ ಶೇಖ್ ಅಹಮದ್ ಯಾಸಿನ್ ರವರು ಸ್ಥಾಪನೆ ಮಾಡ್ತಾರೆ. ಶೇಖ್ ಅಹಮದ್ ಯಾಸಿನ್ ರವರು ಯಾವಾಗ? 1987ರಲ್ಲಿ. ನೋಡಿ, ಈ ಜೆರೂಸಲೇಮ್ ಲಾ ನಂತರ ನೋಡಿ 1987ರಲ್ಲಿ ಈ ಹಮಾಸ್ ಸಂಘಟನೆ ಏನಾಗುತ್ತೆ? ಸ್ಥಾಪನೆ ಆಗುತ್ತೆ. ನೋಡಿ, ಇದನ್ನ 1997ರಲ್ಲಿ ಟೆರರಿಸ್ಟ್ ಗುಂಪು ಅಂತ ಹೇಳಿ ಏನ್ ಮಾಡ್ತಾರೆ? ಘೋಷಣೆ ಮಾಡ್ತಾರೆ, ಟೆರರಿಸ್ಟ್ ಗುಂಪು ಅಂತೇಳಿ. ಯಾಕಂದ್ರೆ ನೋಡಿ, 1996ರಲ್ಲಿ ಇಸ್ರೇಲ್ ಅಂದ್ರೆ ಪ್ಯಾಲೆಸ್ಟೈನ್ ನಲ್ಲಿ ಎಲೆಕ್ಷನ್ಗಳಾಗ್ತವೆ. ಆ ಎಲೆಕ್ಷನ್ ನಲ್ಲಿ ಇವರು ಆತ್ಮಾಹುತಿ ಬಾಂಬನ್ನ ಸ್ಫೋಟಿಸ್ಕೊಳ್ತಾರೆ. ಆಗ ಇದೊಂದು ಟೆರರಿಸ್ಟ್ ಗುಂಪು ಅಂತೇಳಿ ಘೋಷಣೆ ಮಾಡ್ತಾರೆ. ಆದ್ರೆ ಇದು ಟೆರರಿಸ್ಟ್ ಗುಂಪು ಅಂತೇಳಿ ಎಲ್ಲಾ ದೇಶಗಳು, ಜಗತ್ತಿನಲ್ಲಿರುವ ಎಲ್ಲಾ ದೇಶಗಳು ಒಪ್ಪಿಕೊಳ್ಳಲ್ಲ. ಉದಾಹರಣೆಗೆ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ, ಇಂಗ್ಲೆಂಡ್ ಈ ದೇಶಗಳು ಬಿಟ್ರೆ ಉಳಿದ ಕೆಲವು ದೇಶಗಳು ಒಪ್ಪಿಕೊಳ್ಳಲ್ಲ. ರಷ್ಯಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಈ ರೀತಿ ಈ ದೇಶಗಳು ಈ ಹಮಾಸನ್ನ ಟೆರರಿಸ್ಟ್ ಗುಂಪು ಅಥವಾ ಭಯೋತ್ಪಾದನೆಯ ಒಂದು ಗುಂಪು ಅಂತೇಳಿ ಒಪ್ಪಿಕೊಳ್ಳಲ್ಲ. ಯಾರು? ಚೈನಾ ಒಪ್ಪಿಕೊಳ್ಳಲ್ಲ, ರಷ್ಯಾ ಒಪ್ಪಿಕೊಳ್ಳಲ್ಲ. ಒಪ್ಪಿಕೊಂಡ ದೇಶಗಳು ಅಂದ್ರೆ ಯುರೋಪಿಯನ್ ಯೂನಿಯನ್ ದೇಶಗಳು ಮತ್ತು ಅಮೆರಿಕ, ಜಪಾನ್ ಈ ದೇಶಗಳು ಏನ್ ಮಾಡ್ತವೆ? ಇದನ್ನ ಟೆರರಿಸ್ಟ್ ಅಂತೇಳಿ ಒಪ್ಕೋತವೆ. ಆದ್ರೆ ಹಮಾಸ್ನಲ್ಲಿ 3 ವಿಭಾಗಗಳಿದಾವೆ. ಒಂದು ರಾಜಕೀಯ ವಿಭಾಗ, ಒಂದು ಸೈನಿಕ ವಿಭಾಗ, ಇನ್ನೊಂದು ಸಾಮಾಜಿಕ ವಿಭಾಗ ಅಂತ. ಈ ರಾಜಕೀಯ ವಿಭಾಗ ಬಿಟ್ಟು ಕೇವಲ ಸೈನಿಕ ವಿಭಾಗವನ್ನ ಮಾತ್ರ ಟೆರರಿಸ್ಟ್ ಗುಂಪು ಅಂತ ಒಪ್ಪಿಕೊಂಡ ದೇಶಗಳು ಇದಾವೆ. ಈ ರೀತಿ ಹಮಾಸನ್ನ ಒಂದು 1997ರಲ್ಲಿ ಟೆರರಿಸ್ಟ್ ಗುಂಪು ಅಂತೇಳಿ ಘೋಷಣೆ ಮಾಡ್ತಾರೆ. ಗೊತ್ತಾಯ್ತಲ್ವಾ? ಆ ನಂತರ ನೋಡಿ, ಯಾವಾಗ ಜೆರೂಸಲೇಮ್ ಲಾ ನಂತರ ಒಂದು ಕೋಲಾಹಲ ಉಂಟಾಯ್ತು. ನಂತರ ಬಂದಂತಹ ಪ್ರಧಾನಿ, ಈ ಇಸ್ರೇಲ್ನ ಪ್ರಧಾನಿಗಳು ನೋಡಿ ಏನ್ ಮಾಡ್ತಾರೆ ಅಂತೇಳಿ, 1993ರಲ್ಲಿ ಓಸ್ಲೋ ಅಕಾರ್ಡ್ಸ್ ಆಗುತ್ತೆ. ಓಸ್ಲೋ ಅಕಾರ್ಡ್ಸ್ ಏನಿದು? ಓಸ್ಲೋ ಒಪ್ಪಂದ. ನೋಡಿ, ಈ 1993ರ ಓಸ್ಲೋ ಒಪ್ಪಂದ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿರುವಂತ ಎಸ್ಸಿಕ್ ರವೀನ್ ಅಂತೇಳಿ ಒಬ್ರು ಪ್ರಧಾನಿ ಇರ್ತಾರೆ ಇಸ್ರೇಲ್ನಲ್ಲಿ. ಯಾರು ಇರ್ತಾರೆ?
ಆಸ್ಟಿಕ್ ರಬಿನ್ ಅಂತೇಳಿ, ಆಸ್ಟಿಕ್ ರಬಿನ್ ಅಂತ ಇಟ್ಕೊಳ್ಳಿ. ರಬಿನ್ ಇವರಿಗೆ ಮುಂದೆ ನೋಬೆಲ್ ಸಿಗುತ್ತೆ. ಈ ರಬಿನ್ ಅವರು ಏನು ಮಾಡ್ತಾರೆ, ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡುವೆ ಶಾಂತಿಯನ್ನು ನೆಲೆಸಬೇಕು ಅನ್ನೋದನ್ನು ಇವರು ಒಂದು ಆಸೆ ಆಗಿರುತ್ತೆ ಇವ್ರ ಹತ್ರ. ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಯಾವಾಗಲೂ ಶಾಂತಿಯಿಂದ ಇರಬೇಕು, ಎಷ್ಟು ದಿನ ಅಂತೇಳಿ ಜಗಳಾಡೋದು ಅನ್ನೋ ಒಂದು ಭಾವನೆ ಇವರಲ್ಲಿ ಇರುತ್ತೆ. ಯಾರು? ರಬಿನ್. ಇವರು ಏನು ಮಾಡ್ತಾರೆ, ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ 1993ರಲ್ಲಿ. ಯಾರ ನಡುವೆ? PLO. ನೋಡಿ, ಈ PLO ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. PLOನ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ 1964ರಲ್ಲಿ ಸ್ಥಾಪನೆ ಆಗುತ್ತೆ. ಈ ಅರಬ್ ಲೀಗ್ ಏನು ಮಾಡುತ್ತೆ, ಈ PLOನ ಸ್ಥಾಪನೆ ಮಾಡುತ್ತೆ. ನೋಡಿ, ಈ PLOನಲ್ಲಿ ತುಂಬ ಪ್ರಭಾವಿ ಆಗಿರುವಂತಹ ವ್ಯಕ್ತಿಗಳಂದರೆ ಯಾಸೆರ್ ಅರಾಫತ್ ಅಂತೇಳಿ. ಯಾಸೆರ್ ಅರಾಫತ್ ಇವರು ತುಂಬ ಪ್ರಭಾವಿಗಳು ಈ PLOನಲ್ಲಿ. ನಂತರ ಈಗ PLOನಲ್ಲಿ ಒಂದು ಪಕ್ಷ ಇದೆ, ಆ ಪಕ್ಷವನ್ನು ಫತಾ ಅಂತ ಕೇಳ್ತೀವಿ. PLOನ ಒಂದು ಪಕ್ಷ ಇದೆ, ಅದರ ಫತಾ. ಆ ಫತಾ ಪಕ್ಷ ಏನಿದೆಯಲ್ಲ, ಅದು ಏನು ಮಾಡುತ್ತೆ, ಎಲೆಕ್ಷನನ್ನು ಆ ಪಕ್ಷ ಎಲೆಕ್ಷನ್ ಮಾಡುತ್ತೆ. ಆ ಪಕ್ಷದಲ್ಲಿ ಹಲವಾರು ಪಕ್ಷಗಳಿರ್ತವೆ, ಅದರಲ್ಲಿ ಫತಾ ಅನ್ನೋದು ಈ PLO ಪಕ್ಷ. ನೋಡಿ, ಈ ಫತಾದಲ್ಲಿ ಈಗ ಯಾಸಿರ್ ಅರಾಫತ್ ಅವರು 2004ರಲ್ಲಿ ಸತ್ತೋಗ್ತಾರೆ. ಅದರ ನಂತರ ಮೆಹಮೂದ್ ಅಬ್ಬಾಸ್ ಅಂತ ಬರ್ತಾರೆ. ಮೆಹಮೂದ್ ಅಬ್ಬಾಸ್ ಈಗ ಸಹಿತ ಪ್ಯಾಲೆಸ್ಟೈನ್ನ ಅಧ್ಯಕ್ಷರು, ಅಂದರೆ ಈ ಫತಾದ ಅಧ್ಯಕ್ಷರು, ಅಥವಾ ಈ PLO ಅಂದ್ರೆ ಒಂದೇ, ಫತಾ ಅಂದ್ರೆ ಒಂದೇ. PLO ಅಂಡರ್ ಬರುತ್ತೆ ಫತಾ. ಇದರ ಅಧ್ಯಕ್ಷರು ಯಾರು? ಮೆಹಮೂದ್ ಅಬ್ಬಾಸ್. ಈಗ ಪ್ರೆಸೆಂಟ್ ಅವರು ಇದ್ದಾರೆ. ಇವರು ಯಾಸಿನ್ ಅರಾಫತ್ ಇಲ್ಲ. ಆದರೆ ಈ 1993ರಲ್ಲಿ ಯಾಸಿನ್ ಅರಾಫತ್ ಇರ್ತಾರೆ. ಈ ಯಾಸಿನ್ ಅರಾಫತ್ ಈ ಓಸ್ಲೋ ಒಪ್ಪಂದದಲ್ಲಿ ಭಾಗವಹಿಸ್ತಾರೆ. ಯಾವಾಗ? 1993ರಲ್ಲಿ. ಯಾಸಿನ್ ಅರಾಫತ್ ಜೊತೆಗೆ ರಬಿನ್. ಇವರು ಯಾಸಿನ್ ಅರಾಫತ್ ಪ್ಯಾಲೆಸ್ಟೈನ್, ರಬಿನ್ ಇಸ್ರೇಲ್, ಇವರಿಬ್ಬರು ಓಸ್ಲೋ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಏನು ಒಪ್ಪಂದ? ನೋಡಿ, ಇಸ್ರೇಲನ್ನು PLO ಒಪ್ಕೊಳುತ್ತೆ. ಇಸ್ರೇಲನ್ನು PLO ಒಪ್ಪಿಕೊಳ್ಬಿಡುತ್ತೆ. ಜೊತೆಗೆ PLOವನ್ನು ಇಸ್ರೇಲ್ ಒಪ್ಪಿಕೊಳ್ಳುತ್ತೆ. PLO ಪ್ಯಾಲೆಸ್ಟೈನ್ ಜನರ ಪ್ರತಿನಿಧಿ ಅನ್ನೋದನ್ನು ಇಸ್ರೇಲ್ ಒಪ್ಪಿಕೊಳ್ಳುತ್ತೆ. PLOಗೆ ಎಲೆಕ್ಷನ್ ಕಂಡಕ್ಟ್ ಮಾಡಿಬಿಟ್ಟು ಪ್ಯಾಲೆಸ್ಟೈನ್ ಒಂದು ದೇಶವನ್ನು ಕೊಡೋಣ ಅಂತೇಳಿ ಇಸ್ರೇಲ್ ಒಪ್ಪಿಕೊಳ್ಳುತ್ತೆ. ಆಗ ಸಮಸ್ಯೆ ಪ್ರಾರಂಭ ಆಗುತ್ತೆ. ಯಾಕಂದರೆ ಇಲ್ಲಿರುವಂಥ ಹಮಾಸ್ ಆಗಿರ್ಬೋದು ಅಥವಾ ಯಾವುದೇ ದೇಶ ಆಗಿರ್ಬೋದು, ಇಸ್ರೇಲ್ ಅನ್ನೋ ದೇಶನೇ ಒಪ್ಕೊಳ್ಳಲ್ಲ. ಅಂಥದ್ರಲ್ಲಿ PLO ಒಪ್ಕೊಳ್ತಲ್ಲ, PLO ಜನರು. ಆಗ ಸ್ಥಾಪನೆ ಆಗಿದ್ದೆ ಹೆಜ್ಬುಲ್ಲಾ ಸಂಘಟನೆ. ನೋಡಿ, ಹೆಜ್ಬುಲ್ಲಾ. ಈ ಹೆಜ್ಬುಲ್ಲಾ ಏನಿದೆಯಲ್ಲ, ಇದು ಲೆಬನಾನ್ನಲ್ಲಿರುವಂಥ ಒಂದು ಭಯೋತ್ಪಾದಕ ಸಂಘಟನೆ. ಯಾವುದು? ಹೆಜ್ಬುಲ್ಲಾ. ಲೆಬನಾನ್ನಲ್ಲಿ ಕಂಡುಬರುತ್ತೆ. ಇದು ಸಹಿತ ಇಸ್ರೇಲನ್ನು ಒಪ್ಕೊಳ್ಳೋದಿಲ್ಲ. ಇಸ್ರೇಲ್ನೊಂದಿಗೆ ಯಾವಾಗಲೂ ಯುದ್ಧದಲ್ಲಿ ಭಾಗಿಯಾಗಿರುತ್ತದೆ. ಇದು ಭಯೋತ್ಪಾದನಾ ಸಂಘಟನೆ. ಈ ಹೌತಿ ಅನ್ನೋದು ಯಮನ್ನಲ್ಲಿರುವಂಥ ಭಯೋತ್ಪಾದನಾ ಸಂಘಟನೆ. ಈ ಯಮನ್ ಇದೆಯಲ್ಲ, ಇಲ್ಲಿ ಹೌತಿ. ಇದು ಸಹಿತ ಇದು ಏನು ಮಾಡುತ್ತಂದರೆ, ಇವರು ಕಡಲ್ಗಳರು. ಈ ಕಡಲಿನಲ್ಲಿ ಯಾವುದೇ ಹಡಗೋದ್ರು ಇವರು ಕ್ಯಾಪ್ಚರ್ ಮಾಡ್ತಾರೆ. ಅದೇ ರೀತಿ ಇತ್ತೀಚೆಗೆ ಈ ಇಸ್ರೇಲ್ನ ಹಡಗನ್ನು ಇವರೇ ಅಪಹರಿಸಿಕೊಂಡಿದ್ದು. ಈ ರೀತಿ ಹೌತಿ, ಹಿಜ್ಬುಲ್ಲಾ ಮತ್ತು ಹಮಾಸ್ ಇವುಗಳನ್ನು ಟೆರರಿಸ್ಟ್ ಸಂಘಟನೆ ಅಂತೇಳಿ ಘೋಷಣೆ ಮಾಡಲಾಗಿದೆ. ನೋಡಿ, ಈ PLO ಯಾವಾಗ ಓಸ್ಲೋ ಒಪ್ಪಂದದಲ್ಲಿ ಇಸ್ರೇಲನ್ನು ಒಪ್ಪಿಕೊಳ್ಳುತ್ತಿತ್ತು, ಆಗ ಈ ಹಮಾಸ್ ಏನು ಮಾಡುತ್ತೆ, PLO ಹಮಾಸ್ ನಡುವೆ ಒಂದು ಶೀತಲ ಸಮರ ಪ್ರಾರಂಭ ಆಗುತ್ತೆ. ನಂತರ ಯಹೂದಾ ಬರಾಕ್ ಅಂತೇಳಿ ಒಬ್ರು ಬರ್ತಾರೆ. ಯಹೂದಾ ಬರಾಕ್ ಅಂತೇಳಿ ಇವ್ರು ಏನು ಮಾಡ್ತಾರೆ, ಒಂದು ಶಾಂತಿ ಅಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಶಾಂತಿ ನೆಲೆಸೋಕ್ಕೋಸ್ಕರ ಅವರು ಇಸ್ರೇಲ್ನಲ್ಲಿ ಈ ಗಾಜಾ ಇದೆಯಲ್ಲ, ಗಾಜಾದಿಂದ ತಮ್ಮ ಸೈನ್ಯವನ್ನು ತಗೊಂಡು ಈ ಗಾಜಾ ಮತ್ತು ವೆಸ್ಟ್ ಬ್ಯಾಂಕನ್ನು ನಾವು ನಿಮಗೆ ಕೊಡ್ತೀವಿ, ಗಾಜಾ ಮತ್ತು ವೆಸ್ಟ್ ಬ್ಯಾಂಕನ್ನು ನಾವು ನಿಮಗೆ ಕೊಡ್ತೀವಿ, ನಮಗೆ ಈ ಜೆರೂಸಲೇಮ್ ಅರ್ಧ ಬಿಟ್ಕೊಡ್ಬೇಕು, ಅರ್ಧ ನೀವು ಇಟ್ಕೊಳ್ಳಿ, ಅರ್ಧ ನಾವು ಇಟ್ಕೋತೀವಿ ಅಂತೇಳಿ ಇದು ಒಪ್ಪಂದ ಆಗುತ್ತೆ. ಅಲ್ಲಿ ಈ ಬರಾಕ್ ಅವರು ಏನು ಮಾಡ್ತಾರೆ, 2000ನೇ ಇಸ್ವಿನಲ್ಲಿ ಈ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಏನು? ಗಾಜಾ ಮತ್ತು ವೆಸ್ಟ್ ಬ್ಯಾಂಕನ್ನು ನಾವು ನಿಮಗೆ ಕೊಡ್ತೀವಿ, ಜೆರೂಸಲೇಮ್ನ ಇಬ್ಬರು ಅರ್ಧ ಮಾಡ್ಕೊಳ್ಳೋಣ. ಆದರೆ ಇದನ್ನು ನಂತರ ಸ್ವಲ್ಪ ಸಮಯದ ನಂತರ ಇದು ಸಕ್ಸಸ್ಫುಲ್ ಆಗಲ್ಲ. ಇದು ಒಂದು ರೀತಿ ಒಳ್ಳೆಯ ಉದ್ದೇಶ ಆಗಿರ್ತೈತಿ, ಒಂದು ನಿರ್ಣಾಯಕ ಹಂತವಾಗಿರ್ತೈತಿ ಈ ಸಮಯದಲ್ಲಿ, ಇವರ ಸಮಯದಲ್ಲಿ. ನಂತರ ಬರೋರು ಎರಿಲ್ ಶರೋನ್ ಅಂತೇಳಿ 2001ರಲ್ಲಿ ಎರಿಲ್ ಶರೋನ್ ಅಂತೇಳಿ ಇಸ್ರೇಲಲ್ಲಿ ಅಧ್ಯಕ್ಷರಾಗ್ತಾರೆ. ಈ ಎರಿಲ್ ಶರೋನ್ ಏನಿರ್ತಾರಲ್ವ, ಇವರು ಈ ಅಲ್ ಅಕ್ಸಾ ಮಸೀದಿಗೆ ಭೇಟಿ ಕೊಡ್ತಾರೆ. ಆಗ
ಅಲ್-ಅಕ್ಸಾ ಮಸೀದಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಇಂತೆಫಾದ ಅಂತೇಳಿ ಒಂದು ಪದ ಬರುತ್ತೆ. ಏನಿದು ಇಂತೆಫಾದ ಅಂದರೆ? ಮೊದಲನೇ ಇಂತೆಫಾದ 1987ರಲ್ಲಿ, ಎರಡನೇ ಇಂತೆಫಾದ 2001ರಲ್ಲಿ. ಇಂತೆಫಾದ ಅಂದರೆ ಅಪ್ರೈಸಿಂಗ್ ಅನ್ನೋ ಒಂದು ಇದು ಬರುತ್ತೆ, ಜೊತೆಗೆ ಸಂಘರ್ಷ, ಪ್ರತಿಭಟನೆ ಅನ್ನೋ ಅರ್ಥದಲ್ಲಿ ಇದು ಬರುತ್ತೆ ಇಂತೆಫಾದ. ಅಲ್ಲಿ ಈ ಪ್ಯಾಲೆಸ್ಟೈನ್ ಜನರೇ ಇದರಲ್ಲಿ ಭಾಗವಹಿಸ್ತಾರೆ ಈ ಇಂತೆಫಾದಲ್ಲಿ. ಯಾಕೆ ಅಂದರೆ ಯಾವಾಗ ಅರಿಲ್ ಶರಾನ್ ಈ ಜೆರೂಸಲೇಮ್ಗೆ ಭೇಟಿ ಕೊಟ್ಟ ತಕ್ಷಣ ಇಲ್ಲಿರುವಂಥ ಜನರಿಗೆ ಒಂದು ರೀತಿಯ ಅಸಹನೆ, ಕೋಪ, ದ್ವೇಷ ಜಾಸ್ತಿ ಆಗುತ್ತೆ. ಯಾಕಂದರೆ ಒಬ್ಬ ಇಸ್ರೇಲ್ ಪ್ರಧಾನಿ ಇಲ್ಲಿ ಬಂದಾನಂದರೆ ಇದರ ಅರ್ಥ ನಾಳೆ ಜೆರೂಸಲೇಮ್ ಸಹಿತ ಅವರು ಕ್ಯಾಪ್ಚರ್ ಮಾಡ್ಕೋತಾರೆ ಅನ್ನೋ ಒಂದು ಭಾವನೆ. ಇವರು ಒಂದು ಮಹತ್ವದ ಒಂದು ಯೋಜನೆ ಅಂತ ತರ್ತಾರೆ, ಅದು ವೆಸ್ಟ್ ಬ್ಯಾಂಕ್ ಬ್ಯಾರಿಯರ್ ಅಂತೇಳಿ. ಯಾರು? ಅರಿಲ್ ಶರಾನ್. ಈ ವೆಸ್ಟ್ ಬ್ಯಾಂಕ್ ಬ್ಯಾರಿಯರ್ ಅಂದ್ರೆ ಏನು? ವೆಸ್ಟ್ ಬ್ಯಾಂಕ್ ಬ್ಯಾರಿಯರ್ ಅಂದರೆ ನೋಡಿ, ಇದು ವೆಸ್ಟ್ ಬ್ಯಾಂಕ್. ಈ ವೆಸ್ಟ್ ಬ್ಯಾಂಕ್ನಲ್ಲಿ ವಿಶ್ವಸಂಸ್ಥೆ ಏನು ಮಾಡಿರ್ತೈತಿ, ಒಂದು ಗೆರೆಯನ್ನು ಎಳೆದಿರ್ತೈತಿ, ಅದನ್ನು ಗ್ರೀನ್ ಲೈನ್ ಅಂತ ಕರಿತೀವಿ. ಆ ಗ್ರೀನ್ ಲೈನ್ ಬಿಟ್ಟು ಇವ್ರೇನು ಮಾಡ್ತಾರೆ, ಈ ಒಂದು ಗೋಡೆಯನ್ನು ಕಟ್ತಾರೆ. ನೋಡಿ, ಇದು ಒಳಗಿಂದ ಗೋಡೆಯನ್ನು ಕಟ್ತಾರೆ. ಯಾಕೆ ಒಳಗಿಂದ ಗೋಡೆ ಕಟ್ತಾರೆ ಅಂದರೆ ನೋಡಿ, ಇಸ್ರೇಲ್ನ ಈ ಜನರು ಕೇವಲ ಇಲ್ಲಷ್ಟು ವಾಸ ಮಾಡಲ್ಲ, ವೆಸ್ಟ್ ಬ್ಯಾಂಕಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ವೆಸ್ಟ್ ಬ್ಯಾಂಕಲ್ಲಿ ಕೇವಲ ಪ್ಯಾಲೆಸ್ಟೈನ್ ಜನರಿಗೆ ಮಾತ್ರ UN ಏನು ಮಾಡಿತ್ತು, ಪ್ಯಾಲೆಸ್ಟೈನ್ ಜನರಿಗೆ ಮಾತ್ರ ಅಂತೇಳಿ ಹೇಳಿತ್ತು ವೆಸ್ಟ್ ಬ್ಯಾಂಕನ್ನು. ಆದರೆ ಇಸ್ರೇಲ್ ಅದನ್ನು ಒಪ್ಪೋದಿಲ್ಲ. ಈ ವೆಸ್ಟ್ ಬ್ಯಾಂಕ್ನಲ್ಲಿ ಸಹಿತ ಇಸ್ರೇಲ್ಗೆ ಕಡಿಮೆ ದರದಲ್ಲಿ ಆ ಜಮೀನನ್ನು ಕೊಟ್ಟು ಮನೆಯನ್ನು ಕಟ್ಟಿಸ್ತೈತಿ. ಅದನ್ನು UN ಸಹಿತ ಅಂದರೆ ವಿಶ್ವಸಂಸ್ಥೆ ಸಹಿತ ವಿರೋಧಿಸ್ತೈತಿ. ಆದರೂ ಬಿಟ್ಟಿಲ್ಲ ಅವರು. ಈ ವೆಸ್ಟ್ ಬ್ಯಾಂಕ್ನಲ್ಲಿ ಸಹಿತ ತಮ್ಮ ಮನೆಗಳನ್ನು ಕಟ್ತಾ ಇದ್ದಾರೆ. ಅದನ್ನು ಈ ಎರಿಲ್ ಶರಾನ್ ಏನು ಮಾಡ್ತಾರೆ, ಅವ್ರು ಎಲ್ಲೆಲ್ಲಿ ಮನೆಯನ್ನು ಕಟ್ಟಿರ್ತಾರೆ ಅಲ್ಲಿ ಗೋಡೆಯನ್ನು ಕಟ್ತಾರೆ. ಯಾವಾಗ ಇವರು ವಿಭಾಗ ಮಾಡ್ತಾರೆ, ಈ ಪ್ಯಾಲೆಸ್ಟೈನ್ ಜನರನ್ನು ಮತ್ತು ಇಸ್ರೇಲಿಗರನ್ನು ಇಲ್ಲಿ ಒಳಗೆ ವಿಭಾಗ ಮಾಡ್ತಾರೆ. ವಿಭಾಗ ಮಾಡಿ ಒಳಗಿಂದ ಗೋಡೆ ಕಟ್ತಾರೆ. ಇದನ್ನು ವಿಶ್ವಸಂಸ್ಥೆ ಮತ್ತು ಎಲ್ಲ ದೇಶಗಳು ಒಗ್ಗಟ್ಟಾಗಿ ವಿರೋಧಿಸ್ತವೆ. ನೋಡಿ, ಈ ರೀತಿಯಾಗಿ ಇಸ್ರೇಲ್ ಮಾಡುತ್ತೆ, ಮುಂದೆ ಮಾಡ್ತಾ ಹೋಗುತ್ತೆ. ಇದರಿಂದ ಇಲ್ಲಿರುವಂಥ ಪ್ಯಾಲೆಸ್ಟೈನ್ ಜನರು ಈ ಹಮಾಸ್ನ ಜೊತೆಗೂಡಿ ಮತ್ತು ಈ PLO ಜೊತೆಗೂಡಿ ಏನು ಮಾಡ್ತಾರೆ, ಗೆರಿಲ್ಲಾ ಯುದ್ಧಗಳನ್ನು ಪ್ರಾರಂಭ ಮಾಡ್ತಾರೆ. ಅದನ್ನು ಇಂತೆಫಾದ ಅಂತೇಳಿ ನಾವು ಕರಿತೀವಿ. ನೋಡಿ, 1997ರಲ್ಲಿ ಈ ಟೆರರಿಸ್ಟ್ ಗುಂಪು ಅಂತೇಳಿ ಹಮಾಸ್ನ ಘೋಷಣೆ ಮಾಡಿದ ನಂತರ 1996ರಲ್ಲಿ ಒಂದು ಎಲೆಕ್ಷನ್ ಆಗುತ್ತೆ. 1996ರಲ್ಲಿ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದಾಗ ಈ ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ ಏನಿದೆಯಲ್ಲ, ಈ ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ PLO ಅಧಿಕಾರಕ್ಕೆ ಬರುತ್ತೆ. ಯಾಸಿರ್ ಅರಾಫತ್ ಅವರು ಮೊದಲ ಈ ಪ್ಯಾಲೆಸ್ಟೈನ್ ಅಧ್ಯಕ್ಷರಾಗ್ತಾರೆ. ಅವರು ಯಾಸಿನ್ ಅರಾಫತ್ ಅವರು 1996ರಿಂದ 2004ರವರೆಗೂ ಇದು ಪ್ಯಾಲೆಸ್ಟೈನ್ನ ನಿಯಂತ್ರಣ ಹಿಡಿದಿದೆ. ಪ್ಯಾಲೆಸ್ಟೈನ್ ಮತ್ತು ಗಾಜಾವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಅದರ ನಂತರ ಏನಾಗುತ್ತೆ, 2006ರಲ್ಲಿ ಒಂದು ಎಲೆಕ್ಷನ್ ಆಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ಹಮಾಸ್ ವಿಜಯವನ್ನು ಸಾಧಿಸ್ತೈತೆ. ಹಮಾಸ್ ವಿಜಯವನ್ನು ಸಾಧಿಸಿದ ನಂತರ 2007ರಲ್ಲಿ ಬ್ಯಾಟಲ್ ಆಫ್ ಗಾಜಾ ಪ್ರಾರಂಭ ಆಗುತ್ತೆ. ಏನಿದು ಬ್ಯಾಟಲ್ ಆಫ್ ಗಾಜಾ ಅಂದರೆ? ಬ್ಯಾಟಲ್ ಆಫ್ ಗಾಜಾ ಅಂದರೆ PLO ಮತ್ತು ಹಮಾಸ್ನ ನಡುವೆ ಜಗಳ ಪ್ರಾರಂಭ ಆಗುತ್ತೆ. ಇದೇ ಬ್ಯಾಟಲ್ ಆಫ್ ಗಾಜಾ. ಈ ಜಗಳದಲ್ಲಿ ವೆಸ್ಟ್ ಬ್ಯಾಂಕ್ ಏನಿದೆಯಲ್ಲ, ಇದು PLO ಆಡಳಿತ ಮಾಡ್ತೈತಿ. ಈ ಗಾಜಾ ಇದೆಯಲ್ಲ, ಇಲ್ಲಿ ಹಮಾಸ್ ಆಡಳಿತ ಮಾಡ್ತೈತಿ. PLO ಎಲ್ಲಿ? ವೆಸ್ಟ್ ಬ್ಯಾಂಕಲ್ಲಿ. ಇಲ್ಲಿ ಯಾವುದೇ ರೀತಿಯ ಬಾಂಬ್ ಆಗಲಿ, ದಾಳಿ, ಸಶಸ್ತ್ರ ದಾಳಿ ಇಲ್ಲಿಂದ ಯಾವುದೇ ರೀತಿ ಆಗಲ್ಲ. ಯಾಕಂದರೆ ಇದು PLO. ಇವರು ಶಾಂತಿಯಿಂದ ಇರ್ತಾರೆ. ರಾಜಕೀಯದಿಂದ ಈ ಇಸ್ರೇಲ್ನೊಂದಿಗೆ ಒಪ್ಪಂದಗಳ ಮೂಲಕ ತಾವು ಇಲ್ಲಿ ಯಾವುದೇ ರೀತಿ ದಾಳಿ ಆಗದೆ ಇರ್ತಾರ ನೋಡ್ಕೋತಾರೆ ವೆಸ್ಟ್ ಬ್ಯಾಂಕಲ್ಲಿ. ಬಟ್ ಇವರು ಹಂಗಲ್ಲ. ಇಲ್ಲಿ ಗಾಜಾದಿಂದನೇ ಜಾಸ್ತಿ ಬಾಂಬ್ ಆಗಲಿ, ರಾಕೆಟ್ ಆಗಲಿ ಇವೆಲ್ಲ ಗಾಜಾದಿಂದನೇ ಉಡಾಯಿಸೋದು. ಯಾಕಂದರೆ ಗಾಜಾದಲ್ಲಿ ಹಮಾಸ್ ಎಂಬ ಒಂದು ಸಂಘಟನೆ, ಉಗ್ರಗಾಮಿ ಸಂಘಟನೆ ಇದೆ. ಇಲ್ಲಿ 2007ರಿಂದ ಗಾಜಾದಲ್ಲಿ ಹಮಾಸ್ ತನ್ನ ಆಡಳಿತವನ್ನು ನಡೆಸ್ತೈತಿ. ಇಲ್ಲಿ ಗಾಜಾದಲ್ಲಿ, ವೆಸ್ಟ್ ಬ್ಯಾಂಕಲ್ಲಿ PLO ನಡೆಸ್ತೈತಿ. ಈಗ ಪ್ರೆಸೆಂಟಲ್ಲಿ ಮೆಹಮೂದ್ ಅಬ್ಬಾಸ್ ಅವರು ವೆಸ್ಟ್ ಬ್ಯಾಂಕ್ನಲ್ಲಿದ್ದಾರೆ. ನೋಡಿ, ಇಲ್ಲಿ ನಿಮಗೆ ಚಿಕ್ಕದಾಗಿ ಇಲ್ಲಿ ರೌಂಡ್ ಈ ರೀತಿಯಾಗಿ ತೋರಿಸಿದ್ದೀನಲ್ವ, ಇದೆಲ್ಲ ಪ್ಯಾಲೆಸ್ಟೈನ್. ಸ್ವಲ್ಪ ಉಳಿದ ಭಾಗದಲ್ಲೆಲ್ಲ ಇಸ್ರೇಲಿಗರು ಆಕ್ರಮಿಸ್ಕೊಂಡ್ಬಿಟ್ಟಾರೆ, ಮನೆಯೆಲ್ಲ ಕಟ್ಕೊಂಡ್ಬಿಟ್ರೆ ಅವರು ಈ ಭಾಗದಲ್ಲಿ. ನೋಡಿ,
ಈ ರೀತಿಯಾಗಿ ನಂತರ ಸಮಸ್ಯೆಗಳು ಆ ರೀತಿಯಾಗಿ ನಡೀತಾ ಹೋಗುತ್ತೆ. ಅಂದರೆ ಈ ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ಸಮಸ್ಯೆ ಈಗೂ ಸಹಿತ ಇದೇ ರೀತಿ ಇದೆ. ಯಾವುದೇ ರೀತಿ ಶಾಂತಿ ಒಪ್ಪಂದಗಳು ಒಂದು ಹಂತಕ್ಕೆ ಬಂದು ನಿಲ್ಲೋದಿಲ್ಲ. ಶಾಂತಿ ಆಯಿತು ಅನ್ನೋದ್ರಾಗೆ ಏನೋ ಒಂದು ಸಮಸ್ಯೆ ಆಗುತ್ತೆ. ಆದರೆ ಭಾರತ ಏನು ಮಾಡುತ್ತೆ ನೋಡಿ, ಭಾರತ 1950ರಲ್ಲೇ ಇಸ್ರೇಲ್ ಒಂದು ದೇಶ ಅಂತೇಳಿ ಅದು ಒಪ್ಕೊಂಡಿದೆ. ಇಸ್ರೇಲ್ ಏನು ಮಾಡಿದೆ, 1949ರಲ್ಲಿ ವಿಶ್ವಸಂಸ್ಥೆಯಲ್ಲಿ ತನ್ನ ಸದಸ್ಯತ್ವವನ್ನು ಪಡ್ಕೊಂಡ್ಬಿಟ್ಟಿದೆ. ನೋಡಿ, ಇತ್ತೀಚೆಗೆ ಭಾರತ ಇಷ್ಟು ದಿನ ಆಗಿರ್ಬೋದು, ಅಥವಾ ಯಾವಾಗ ಇಸ್ರೇಲ್ ಸ್ಥಾಪನೆ 1948ರಿಂದ 2014ರವರೆಗೂ ಈ ಇಸ್ರೇಲ್ನೊಂದಿಗೆ ಇಸ್ರೇಲ್ ಜೊತೆಗೆ ಯಾವುದೇ ಜಾಸ್ತಿ ಸಂಬಂಧ ಇರಲಿಲ್ಲ ಭಾರತದ್ದು. ಭಾರತ ಯಾವಾಗಲೂ ಇಸ್ರೇಲ್ನ ವಿರೋಧಿಸಿಕೊಂಡೇ ಬಂದಿದೆ. ಆದರೆ ಇತ್ತೀಚೆಗೆ ಪ್ರಧಾನಿಯವರು ನಾವು ಇಸ್ರೇಲ್ಗೆ ಭೇಟಿ ಕೊಟ್ಟಂತಹ ಮೊದಲ ಪ್ರಧಾನಿ ಟೆಲ್ ಅವೀವ್ಗೆ ಭೇಟಿ ಕೊಡ್ತಾರೆ. ಯಾರು? ನರೇಂದ್ರ ಮೋದಿಯವರು. ಅವರು ಮೊದಲ ಪ್ರಧಾನಿ ಇಸ್ರೇಲ್ಗೆ ಭೇಟಿ ಕೊಡ್ತಾರೆ. ಜೊತೆಗೆ ನಂತರ ಪ್ಯಾಲೆಸ್ಟೀನ್ಗೂ ಭೇಟಿ ಕೊಡ್ತಾರೆ. ಅಂದರೆ ಭಾರತ ಇಲ್ಲಿ ಇಸ್ರೇಲನ್ನು ಒಪ್ಪಿಕೊಳ್ಳುತ್ತೈತೆ, ಜೊತೆಗೆ ಪ್ಯಾಲೆಸ್ಟೀನ್ನು ಒಪ್ಪಿಕೊಳ್ಳುತ್ತೆ. ಅಂದರೆ ಎರಡು ದೇಶವನ್ನು ಭಾರತ ಒಪ್ಪಿಕೊಳ್ಳುತ್ತೈತೆ. ಪ್ಯಾಲೆಸ್ಟೀನು ಮತ್ತು ಇಸ್ರೇಲ್ ಎರಡು ದೇಶವು ಭಾರತ ಒಪ್ಪಿಕೊಳ್ಳುತ್ತೈತೆ. ಇತ್ತೀಚೆಗೆ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ, ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ವೋಟಿಂಗಲ್ಲಿ ಸಹಿತ 150 ದೇಶಗಳು, 150ಕ್ಕಿಂತ ಅಧಿಕ ದೇಶಗಳು ಪ್ಯಾಲೆಸ್ಟೀನ್ ಪರವಾಗಿ ಮತದಾನವನ್ನು ಮಾಡಿದ್ದಾರೆ. ಅದರಲ್ಲಿ ಭಾರತನೂ ಸಹಿತ ಒಂದು. ನೋಡಿ, ಈ ರೀತಿಯಾಗಿ ನಾವು ಇಸ್ರೇಲ್ನೊಂದಿಗೆ ನಾವು ಜಾಸ್ತಿ ಸಂಬಂಧವನ್ನು ಬೆಳೆಸೋದಾಗಲಿ ಅಥವಾ ಪ್ಯಾಲೆಸ್ಟೀನ್ನೊಂದಿಗೆ ಜಾಸ್ತಿ ಸಂಬಂಧವನ್ನು ಬೆಳೆಸೋದಾಗಲಿ ಭಾರತ ಹಿಂದೆ ಮಾಡ್ತಿತ್ತು. ಯಾವಾಗ ಪ್ಯಾಲೆಸ್ಟೀನ್ನೊಂದಿಗೆ ಭಾರತ ಹೆಚ್ಚು ವಾಲಿಕೊಂಡಿತ್ತು. ಈ ನಡುವೆ ಭಾರತ ತಟಸ್ಥ ನೀತಿಯನ್ನು ಜಾಸ್ತಿ ಅನುಭವಿಸ್ತಾ ಇದೆ, ತಟಸ್ಥ ನೀತಿಯನ್ನು ಜಾಸ್ತಿ ಅನುಸರಿಸ್ತಾ ಇದೆ. ಯಾಕಂದರೆ ಇಲ್ಲಿನ ಅರಬ್ ದೇಶಗಳು ಯಾವಾಗಲೂ ಪ್ಯಾಲೆಸ್ಟೀನ್ ಪರನೇ ನಿಂತ್ಕೊಳ್ತವೆ. ನಮಗೆ ಅರಬ್ ದೇಶಗಳ ಸ್ನೇಹನೂ ಮುಖ್ಯ. ಜೊತೆಗೆ ಅಮೆರಿಕ ಯಾವಾಗಲೂ ಇಸ್ರೇಲ್ನೊಂದಿಗೆ ನಿಂತ್ಕೊಳ್ತೈತೆ. ಅಮೆರಿಕ, ಜಪಾನ್ ಆಗಿರ್ಬೋದು, ಇಸ್ರೇಲ್ನೊಂದಿಗೆ ನಿಂತ್ಕೊಳ್ತದೆ. ಪ್ಯಾಲೆಸ್ಟೀನ್ನೊಂದಿಗೆ ಭಾರತ, ಈ ಅರಬ್ ದೇಶಗಳು ಚೈನಾ, ರಷ್ಯಾ ಮತ್ತು ಭಾರತ ಪ್ಯಾಲೆಸ್ಟೀನ್ನೊಂದಿಗೆ ನಿಂತ್ಕೊಳ್ತೈತೆ. ಇದು ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ಸಮಸ್ಯೆ ಈ ರೀತಿಯಾಗಿ